ನಮಸ್ಕಾರ ವೀಕ್ಷಕರೇ, ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಮದುವೆ ಸೀಸನ್ ಹತ್ರ ಬರ್ತಿದ್ದಂತೆ ಎಲ್ಲರ ಕಣ್ಣು ಚಿನ್ನದ ಬೆಲೆಯ ಮೇಲಿರುತ್ತೆ. ಕಳೆದ ಕೆಲವು ತಿಂಗಳಿನಿಂದ ಗಗನಕ್ಕೇರಿದ ಬಂಗಾರದ ಬೆಲೆ ಈಗ ದಿಢೀರ್ ಕುಸಿತ ಕಂಡಿದೆ. ಹೌದು, ಮಾರ್ಚ್ ತಿಂಗಳಲ್ಲಿ ಚಿನ್ನದ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. 1,45,000 ರೂಪಾಯಿ ಆಸುಪಾಸಿನಲ್ಲಿದ್ದ ಚಿನ್ನ ಈಗ ಭಾರಿ ಇಳಿಕೆ ಕಂಡಿದೆ. ಹಾಗಾದ್ರೆ ಈ ಕುಸಿತಕ್ಕೆ ಕಾರಣವೇನು? ಚಿನ್ನದ ಬೆಲೆ 80,000ಕ್ಕೆ ಇಳಿಯುತ್ತಾ ಅಥವಾ ಮತ್ತೆ ಬೆಲೆ ಏರಿಕೆಯಾಗುತ್ತಾ? ಚಿನ್ನ ಕೊಳ್ಳುವವರು ಏನು ಮಾಡಬೇಕು? ಈ ಸಮಯದಲ್ಲಿ ಚಿನ್ನವನ್ನ ಕೊಳ್ಳಬಹುದೇ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಕೂಡ ಚಿನ್ನವನ್ನ ಶೃಂಗಾರಕ್ಕಷ್ಟೇ ಅಲ್ಲ, ಕಷ್ಟ ಕಾಲಕ್ಕಾಗುವ ಅಮೂಲ್ಯ ವಸ್ತು ಅನ್ನೋಂಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯಲ್ಲಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೊದಲಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಗಮನಿಸೋಣ. ಭಾರತದಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಹಿಂದೆ ಸುಮಾರು 1,45,970 ರೂಪಾಯಿ ಇತ್ತು. ಆದರೆ ಈಗ ಅದು ಬರೋಬ್ಬರಿ 1,35,650 ರೂಪಾಯಿಗೆ ಇಳಿದಿದೆ. ಇನ್ನು ಆಭರಣ ಪ್ರಿಯರ ನೆಚ್ಚಿನ 22 ಕ್ಯಾರೆಟ್ ಚಿನ್ನದ ಬೆಲೆ 1,33,800 ರೂಪಾಯಿಯಿಂದ 1,24,350 ರೂಪಾಯಿಗೆ ಕುಸಿದಿದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಚಿನ್ನದ ಮೇಲೆ 15% ಮತ್ತು ಬೆಳ್ಳಿಯ ಮೇಲೆ 25% ಬೆಲೆ ಇಳಿಕೆಯಾಗಿದೆ. ಇದು ಸಾಮಾನ್ಯ ಕುಸಿತವಲ್ಲ. ಬರೋಬ್ಬರಿ 40 ವರ್ಷಗಳ ನಂತರ ಅಂದರೆ 1983ರ ಬಳಿಕ ಇಂಥದ್ದೊಂದು ದೊಡ್ಡ ಬದಲಾವಣೆ ಕಾಣ್ತಿದೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯುದ್ಧದಂತಹ ಪರಿಸ್ಥಿತಿ ಬಂದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತೆ. ಆದರೆ ಇರಾನ್ ಯುದ್ಧದ ವಿಷಯದಲ್ಲಿ ಎಲ್ಲವೂ ಉಲ್ಟಾ ಆಗಿದೆ. ಯಾಕೆ ಗೊತ್ತಾ? ಅದಕ್ಕೆ 4 ಕಾರಣಗಳಿವೆ. ಮೊದಲನೆಯದ್ದು ಡಾಲರ್ ಮೌಲ್ಯದ ಏರಿಕೆ. ಯುದ್ಧದ ಸಮಯದಲ್ಲಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಗಾಗಿ ಅಮೆರಿಕನ್ ಡಾಲರ್ಗಳ ಮೊರೆ ಹೋದ್ರು. ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾದಾಗ ಚಿನ್ನದ ಮೌಲ್ಯ ತಾನಾಗಿಯೇ ಕುಸಿತು. ಎರಡನೆಯದ್ದು ಯುಎಸ್ ಫೆಡರಲ್ ರಿಸರ್ವ್ ನಿರ್ಧಾರ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿಮೆ ಮಾಡಿಲ್ಲ. ಇದರಿಂದ ಜನರು ಬಾಂಡ್ಗಳನ್ನು ಮಾರಿ ಚಿನ್ನದ ಮೇಲೆ ಹಣ ಹಾಕುವ ಬದಲು ಬಾಂಡ್ಗಳಲ್ಲೇ ಹೂಡಿಕೆ ಮುಂದುವರೆಸಿದ್ದಾರೆ. ಇದರಿಂದ ಚಿನ್ನದ ಬೆಲೆ ಕಡಿಮೆ ಆಗಿದೆ. ಮೂರನೆಯದ್ದು ಟ್ರಂಪ್ ಫ್ಯಾಕ್ಟರ್. ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ನಡೆಗಳು ಯಾವಾಗಲೂ ಅನಿರೀಕ್ಷಿತ. ಅವರ ನಿರ್ಧಾರಗಳು ಹೂಡಿಕೆದಾರರಲ್ಲಿ ಗೊಂದಲ ಮೂಡಿಸಿವೆ. ಇದರಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಜನ ಸದ್ಯಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದು ಒಂದು ಚಿನ್ನದ ಬೆಲೆ ಕಡಿಮೆಯಾಗಲು ಕಾರಣ. ಚಿನ್ನದ ಬೆಲೆ 80,000ಕ್ಕೆ ಇಳಿಯುತ್ತಾ? ತಜ್ಞರ ವಾದ ಏನು? ಈಗ ಎಲ್ಲರನ್ನ ಕಾಡ್ತಿರೋ ದೊಡ್ಡ ಪ್ರಶ್ನೆ ಅಂದ್ರೆ ಚಿನ್ನದ ಬೆಲೆ ಲಕ್ಷಕ್ಕಿಂತ ಕೆಳಗೆ ಇಳಿಯುತ್ತಾ ಅನ್ನೋದು. ಮಾರುಕಟ್ಟೆ ತಜ್ಞರ ಪ್ರಕಾರ ಯುದ್ಧದ ಪರಿಸ್ಥಿತಿ ಹೀಗೆಯೇ ಮುಂದುವರಿದು ಡಾಲರ್ ಮತ್ತಷ್ಟು ಬಲಗೊಂಡ್ರೆ 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷಕ್ಕಿಂತ ಕೆಳಗೆ ಅಂದ್ರೆ 80,000-90,000 ರೂಪಾಯಿಗೆ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ಇದು ಸಂಭವಿಸಿದ್ರೆ ಮದುವೆ ಹಾಗೂ ಶುಭ ಕಾರ್ಯಗಳಿಗೆ ಚಿನ್ನ ಖರೀದಿಸುವ ಸಾಮಾನ್ಯ ಜನರಿಗೆ ಇದು ಲಾಟರಿ ಹೊಡೆದಂತೆ. ಹಾಗಾದ್ರೆ ಈಗ ಚಿನ್ನ ಖರೀದಿಸೋದು ಸರಿಯಾದ ನಿರ್ಧಾರನ? ಖಂಡಿತವಾಗಿಯೂ ಹೌದು. ತಜ್ಞರ ಪ್ರಕಾರ ಬೆಲೆಗಳು ಈಗಾಗಲೇ ಗಣನೀಯವಾಗಿ ಇಳಿದಿವೆ. ಇಂತಹ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಮುಂದೆ ಯುದ್ಧ ನಿಂತು ಪರಿಸ್ಥಿತಿ ತಿಳಿಯಾದರೆ ಚಿನ್ನದ ಬೆಲೆ ಮತ್ತೆ ರಾಕೆಟ್ ವೇಗದಲ್ಲಿ ಏರುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಆಭರಣ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಅಥವಾ ಹೂಡಿಕೆ ಮಾಡೋದಾದರೆ ಈ ಸಮಯವನ್ನು ಬಳಸ್ಕೊಳ್ಳೋದು ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಚಿನ್ನದ ಮಾರುಕಟ್ಟೆಯ ಇಂದಿನ ಅಪ್ಡೇಟ್ಸ್. ನೀವು ಕೂಡ ಚಿನ್ನದ ಬೆಲೆ ಲಕ್ಷಕ್ಕಿಂತ ಕೆಳಗೆ ಬರುತ್ತೆ ಅಂತ ಕಾಯ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.